ವಾಟ್ಸಪ್ ಗಾಯ್ಸ್, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಜಾವಾ ಇನ್ಸ್ಟಾಲೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಜಾವಾ ಪ್ರೋಗ್ರಾಮ್ನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಕಮೆಂಟ್ಸ್ ಅಂತ ಅಂದ್ರೇನು, ಮತ್ತೆ ಜಾವಾ ಪ್ರೋಗ್ರಾಮ್ನಲ್ಲಿ ಇರುವಂಥ ನೇಮಿಂಗ್ ಕನ್ವೆನ್ಷನ್ ಯಾವ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಬನ್ನಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಒಂದು ಕೋಡ್ ಬರೆದಿವಿ ಆ್ಯಂಡ್ ನಾವು ರನ್ ಮಾಡಿದಾಗ ಕೂಡ ಇಲ್ಲೇನು ರನ್ ಐಕಾನ್ ಕಾಣ್ತಾ ಇದೆ. ಅದನ್ನು ನಾವು ರನ್ ಮಾಡಿದಾಗ ನಮಗೆ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಔಟ್ಪುಟ್ ಕೂಡ ಬಂದಿತ್ತು. ಈ ವಿಡಿಯೋದಲ್ಲಿ ನಾವೇನು ಈ ಕೋಡ್ ಬರೆದಿದ್ದೀವಲ್ಲ, ಈ ಕೋಡ್ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಪಬ್ಲಿಕ್ ಕ್ಲಾಸ್ ಮೇನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್ ಅಂತ ಏನೇನೋ ಬರೆದಿದ್ವಿ. ಸೊ ಈಗ ನಾವು ಏನಪ್ಪ ಇದು ಪಬ್ಲಿಕ್ ಅಂತ ಅಂದ್ರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಪಬ್ಲಿಕ್ ಈಸ್ ನಥಿಂಗ್ ಬಟ್ ಆಕ್ಸಿಸ್ ಮಾಡಿಫೈಯರ್. ಸೊ ಏನಿದು ಆಕ್ಸಿಸ್ ಮಾಡಿಫೈಯರ್ ಅಂತ ಅನ್ನೋದಾದ್ರೆ, ಆಕ್ಸಿಸ್ ಮಾಡಿಫೈಯರ್ ಈಸ್ ನಥಿಂಗ್ ಬಟ್ who can all access our ಜಾವಾ ಕ್ಲಾಸ್ ಅಂತ ಅಂದ್ರೆ, ಇಲ್ಲಿ ನಾವೇನು ಒಂದು ಮೇನ್ ಕ್ಲಾಸ್ ಕ್ರಿಯೇಟ್ ಮಾಡಿದೀವಲ್ವಾ, ಒಂದು ಏನ್ ಮೇನ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದೀವಲ್ವಾ, ಈ ಕ್ಲಾಸ್ನ ಯಾರ್ಯಾರು ಆಕ್ಸಿಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಪರ್ಮಿಷನ್ ಸಿಗುತ್ತೆ ಅಲ್ವಾ, ಯಾರ್ಯಾರಿಗೆ ಆಕ್ಸಿಸ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅಲ್ವಾ, ಅದನ್ನೇ ನಾವು ಆಕ್ಸಿಸ್ ಮಾಡಿಫೈಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಷ್ಟೇನೆ. ಲೈಕ್ ನಿಮ್ಗೆ ಈಗ ಆಕ್ಸಿಸ್ ಮಾಡಿಫೈಯರ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಗಿಲ್ಲ ಅಂತಂದ್ರೂ ಕೂಡ ಏನು ಕೂಡ ಸಮಸ್ಯೆ ಇಲ್ಲ. ನಾವ್ ಯಾವಾಗ ಆಕ್ಸಿಸ್ ಮಾಡಿಫೈಯರ್ಸ್ ಚಾಪ್ಟರ್ನ ಓದ್ತೀವೋ ಅವಾಗ ನಾವು ಪಬ್ಲಿಕ್ ಅಂತ ಅಂದ್ರೆ ಏನು, ಇನ್ನ 1, 3, 4 ಆಕ್ಸಿಸ್ ಮಾಡಿಫೈಯರ್ ಇದಾವೆ. ಲೈಕ್ ಪ್ರೈವೇಟ್, ಡಿಫಾಲ್ಟ್ ಅಂತ ಹೇಳ್ಬಿಟ್ಟು 1, 3, 4 ಆಕ್ಸಿಸ್ ಮಾಡಿಫೈಯರ್ ಇದಾವೆ. ಅಲ್ಲಿ ನಾವು ಇನ್ ಡಿಟೈಲ್ ನೋಡೋಣ ಏನಿದು ಪಬ್ಲಿಕ್ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಈಗ ನಾವು ಕ್ಲಾಸ್ ಏನಿದು ಕ್ಲಾಸ್ ಅಂತ ಹೇಳ್ಬಿಟ್ಟು ತಿಳ್ಕೊಡೋದಾದ್ರೆ, ಕ್ಲಾಸ್ ಈಸ್ ಎ ಬ್ಲೂ ಪ್ರಿಂಟ್. ಏನು ಹೇಳಿ, ಇಟ್ ಈಸ್ ಎ ಬ್ಲೂ ಪ್ರಿಂಟ್ ಟು ಕ್ರಿಯೇಟ್ ಆನ್ ಆಬ್ಜೆಕ್ಟ್. ಟು ಕ್ರಿಯೇಟ್ ಆನ್ ಆಬ್ಜೆಕ್ಟ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಅಂದ್ಕೊಳ್ಳಿ, ನಾನೀಗ ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀನಿ, ಓಕೆನಾ. ಈಗ ನಾನು ಪ್ಲಾನ್ ಮಾಡಿದೆ ಅಂತ ಅಂದಿದ ತಕ್ಷಣ ನಾನು ಹೋಗ್ಬಿಟ್ಟು ಮನೆ ಕಟ್ಟಕ್ಕಾಗುತ್ತಾ? ನೀವ್ ಹೇಳಿ. ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀವಲ್ವಾ. ಇನ್ ಜಾವಾ, ಕ್ಲಾಸ್ ಈಸ್ ನಥಿಂಗ್ ಬಟ್ ದ ಬ್ಲೂ ಪ್ರಿಂಟ್ ಆಕ್ಚುಲಿ ಟು ಕ್ರಿಯೇಟ್ ಎನ್ ಆಬ್ಜೆಕ್ಟ್. ಲೈಕ್ ನೋಡಿ, ಈಗ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಬ್ಲೂ ಪ್ರಿಂಟ್ ನ ರೆಡಿ ಮಾಡ್ತೀವಿ. ಆಮೇಲೆ ನಾವು ಬ್ಲೂ ಪ್ರಿಂಟ್ ನ ಪ್ರಕಾರ ಬೇಸ್ಮೆಂಟ್ ಹಾಕ್ತಿವಿ. ಲೈಕ್ ಜಲ್ಲಿ, ಕಲ್ಲು, ಮಣ್ಣು, ಆಳು ಮೂಳು ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಮನೆನ ಕಟ್ತೀವಲ್ವಾ. ಅದೇ ತರ ಜಾವಾದಲ್ಲಿ ಕ್ಲಾಸ್ ಅಂತಂದ್ರೆ ಇಟ್ ಈಸ್ ಎ ಬ್ಲೂ ಪ್ರಿಂಟ್ ಟು ಕ್ರಿಯೇಟ್ ಎನ್ ಆಬ್ಜೆಕ್ಟ್. ಈಗ ನಾವು ಮನೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಾವು ಬ್ಲೂ ಪ್ರಿಂಟ್ ಏನಾಗ್ತೀವಲ್ಲ ಅದು ಕ್ಲಾಸ್. ಈ ನಾವೇನ್ ಮನೆ ಕಟ್ತೀವಲ್ವಾ, ಏನ್ ಔಟ್ಪುಟ್ ನಾವೇನ್ ಮನೆನ ಕಟ್ತೀವಲ್ವಾ, ಅದೇ ಆಬ್ಜೆಕ್ಟ್. ಮೇನ್ ಅಂತ ಅಂದ್ರೆ ಇಟ್ ಈಸ್ ನೇಮ್ ಆಫ್ ದ ಕ್ಲಾಸ್. ನಾವಿಲ್ಲಿ ಏನೊಂದು ಕ್ಲಾಸ್ ಮಾಡಿದ್ವಿ, ಕ್ಲಾಸ್ ಅಂತ ಹೇಳ್ಬಿಟ್ಟು ಬರ್ದಿದೀವಲ್ವಾ, ಆದ್ರೂ ಕ್ಲಾಸ್ ನೇಮ್ ಬಂದ್ಬಿಟ್ಟು ಮೇನ್ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಈಗ ನಾವಿಲ್ಲಿ ಮೈನ್ ಅಂತಾನೆ ಕೊಡ್ಬೇಕಂತ ಹೇಳ್ಬಿಟ್ಟು ಯಾವುದೇ ತರ ರೂಲ್ಸ್ ಇಲ್ಲ. ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಲೈಕ್ ಬಟ್ ಒಂದ್ ಕಂಡೀಷನ್ ಏನಂತಂದ್ರೆ, ನೀವು ಇಲ್ಲಿ ಏನು ಕ್ಲಾಸ್ ನೇಮ್ ಕೊಟ್ಟಿದ್ದೀರಾ ಮತ್ತೆ ಏನ್ ಫೈಲ್ ನೇಮ್ ಇದೆ ನೋಡಿ, ಇಲ್ಲಿ ಎರಡು ಕೂಡ ಸೇಮ್ ಇರಬೇಕು. ಈಗ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಫೈಲ್ ನೇಮ್ ಬಂದ್ಬಿಟ್ಟು ಮೈನ್ ಡಾಟ್ ಜಾವಾ ಅಂತ ಇದೆ. ನಾನು ಇಲ್ಲಿ ಏನಾದ್ರು ಬೇರೆ ಏನಾದ್ರು ಕ್ಲಾಸ್ ನೇಮ್ ಕೊಟ್ಟೆ ಅಂತಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ರೆಡ್ ಕಲರ್ ಅಲ್ಲಿ ಅಂಡರ್ಲೈನ್ ಬರ್ತಾ ಇದೆ. ಇಟ್ಸ್ ಇಂಡಿಕೇಟ್ಸ್ ಆನ್ ಎರರ್. ನೋಡಿ, IntelliJ ನಲ್ಲಿ ಆಟೋಮೆಟಿಕಲಿ ನಮಗೆ ಎರರ್ನ ಥ್ರೋ ಮಾಡುತ್ತೆ. ಲೈಕ್ ನೆಕ್ಸ್ಟ್ ಏನಪ್ಪ ಇದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, PSVM ಏನಪ್ಪ ಇದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಟ್ ಈಸ್ ಅನ್ ಎಂಟ್ರಿ ಪಾಯಿಂಟ್ ಆಫ್ ಜಾವಾ ಪ್ರೋಗ್ರಾಮ್ ಅಂತ. ಅಂದ್ರೆ ನಾವೇನು ಈ ಕೋಡ್ ಬರ್ದಿದೀವಿ ಅಲ್ವಾ, ಒಳಗಡೆ ಏನ್ ಕೋಡ್ ಬರ್ತೀವಲ್ವಾ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಂತ ಏನೇ ಬರ್ದಿದ್ರು ಕೂಡ ನಮ್ಮ ಕೋಡ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದೇ ಈ ಮೇನ್ ಫಂಕ್ಷನ್ ಇಂದ. ಸೊ ಇದನ್ನ ನಾವು ಎಂಟ್ರಿ ಪಾಯಿಂಟ್ ಆಫ್ ದ ಜಾವಾ ಪ್ರೋಗ್ರಾಮ್ ಅಂತ ಕೂಡ ಕರಿತೀವಿ. ಗಾಯ್ಸ್, ಇಲ್ಲಿವರೆಗೂ ನಾವು ನಮ್ಮ ಜಾವಾ ಪ್ರೋಗ್ರಾಮ್ ನ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಕಮೆಂಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಕಮೆಂಟ್ಸ್ ಅಂತಂದ್ರೆ, ಕಮೆಂಟ್ಸ್ ಆರ್ ನಥಿಂಗ್ ಬಟ್ ಎನ್ ನೋಟ್ಸ್ ಇನ್ ಯುವರ್ ಜಾವಾ ಕೋಡ್ ಆರ್ ಇನ್ ಎನಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ದಟ್ ದ ಕಂಪ್ಯೂಟರ್ ಇಗ್ನೋರ್ಸ್ ಅಂತ ಅಂದ್ರೆ, ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಏನೋ ಬರೀತಾ ಇದ್ದೀನಿ. ದಿಸ್ ಈಸ್ ಎ ಜಾವಾ ಕೋರ್ಸ್ ಅಂತ ಹೇಳ್ಬಿಟ್ಟು ಬರಿತಾ ಇದೀನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಗೆ ಇಲ್ಲಿ ರೆಡ್ ಕಲರ್ ಅಲ್ಲಿ ನಾವೇನ್ ಬರ್ತೀವಿ ಅದಿಲ್ಲಿ ರೆಡ್ ಕಲರ್ ಅಲ್ಲಿ ನಮ್ಗೆ ಅಂಡರ್ಲೈನ್ ಆಗಿ
ಅಂಡರ್ಲೈನ್ ತೋರಿಸ್ತಾ ಇದೆ. ನಾವು ಯಾವಾಗ ಈ ಕೋಡ್ನ ರನ್ ಮಾಡ್ತೀವಿ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಏನು ಐ ಡಿ ಏನಿದೆ ಅದು ಎರರ್ನ ಥ್ರೋ ಮಾಡ್ತಾ ಇದೆ. ಸೊ ಟು ಅವಾಯ್ಡ್ ದಿಸ್, ಇದನ್ನ ನಾವು ಅವಾಯ್ಡ್ ಮಾಡೋದಕ್ಕೋಸ್ಕರ ಕಮೆಂಟ್ಸ್ನ ಯೂಸ್ ಮಾಡ್ತೀವಿ. ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ನ ಹಾಕ್ತೀನಿ, ಮತ್ತೆ ಈಗ ನಾನು ಕೋಡ್ನ ರನ್ ಮಾಡಿದಾಗ ರನ್ ಆಗ್ತಾ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಗೆ ಯಾವುದೇ ಥರ ಎರರ್ ಕೂಡ ಬರಲಿಲ್ಲ, ಮತ್ತೆ ನಮ್ಗೆ ಔಟ್ಪುಟ್ ಕೂಡ ಪ್ರಿಂಟ್ ಆಯಿತು. ಸೊ ಕಮೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಫಾರ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್. ಈಗ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಲೈನ್ಸ್ ಬಂದುಬಿಟ್ಟು ಈ ಥರ 3-3-4 ಲೈನ್ಸ್ ಇರೋದಿಲ್ಲ, ಲೈಕ್ ಥೌಸಂಡ್ಸ್ ಆಫ್ ಲೈನ್ಸ್ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಯಾರಾದರೂ ಒಬ್ಬರು ಪ್ರೋಗ್ರಾಮರ್ ಒಂದು ಪ್ರಾಜೆಕ್ಟ್ನ ವಿಸಿಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಲೈಕ್ ತುಂಬ ಲೈನ್ಸ್ ಆಫ್ ಕೋಡ್ ಇರೋದ್ರಿಂದ ಕನ್ಫ್ಯೂಷನ್ ಆಗಬಾರ್ದಲ್ವ, ಅದಕ್ಕೋಸ್ಕರ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ನಾವು ಈ ಕಮೆಂಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಕಮೆಂಟ್ಸ್ ಬಂದುಬಿಟ್ಟು 2 ಟೈಪ್ಸ್. ಒನ್ ಈಸ್ ಸಿಂಗಲ್ ಲೈನ್ ಕಮೆಂಟ್ ಆ್ಯಂಡ್ ಅನದರ್ ಒನ್ ಈಸ್ ಮಲ್ಟಿ ಲೈನ್ ಕಮೆಂಟ್. ಸಿಂಗಲ್ ಲೈನ್ ಕಮೆಂಟ್ ಅಂತಂದರೆ ಈಗ ನಾವೇನು ನೋಡೋದ್ವಲ್ವ ಇಷ್ಟೊತ್ತವರೆಗೂ, ಅದನ್ನೇ ಸಿಂಗಲ್ ಲೈನ್ ಕಮೆಂಟ್. ಇನ್ ಮಲ್ಟಿ ಲೈನ್ ಕಮೆಂಟ್ಸ್ ಅಂತಂದರೆ ನಾವು ದೀಸ್ ಆರ್ ಇಂಡಿಕೇಟೆಡ್ ಬೈ ಫಾರ್ವರ್ಡ್ ಸ್ಲ್ಯಾಶ್ ಮತ್ತು ಸ್ಟಾರಿಂದ ಇಂಡಿಕೇಟ್ ಮಾಡ್ತೀವಿ. ಇದರೊಳಗಡೆ ನಾವು ಲೈಕ್ ನಾವು ಮಲ್ಟಿ ಲೈನ್ಸ್ ಕಮೆಂಟ್ಸ್ನ ಬರೀಬೇಕಂತಂದ್ರೂ ಕೂಡ ನಾವು ಬರಿಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ದೀಸ್ ಆರ್ ಕಮೆಂಟ್ಸ್ ಇನ್ ಜಾವಾ. ಓಕೆ ಗೈಸ್, ಇಲ್ಲಿವರೆಗೂ ನಾವು ಕಮೆಂಟ್ಸ್ ಅಂತ ಅಂದರೆ ಏನು, ಮತ್ತು ಕಮೆಂಟ್ಸಲ್ಲಿ ಇರುವಂಥ 2 ಟೈಪ್ಸ್ ಆಫ್ ಕಮೆಂಟ್ಸ್ ಯಾವ್ಯಾವು ಅಂತಂದರೆ ಸಿಂಗಲ್ ಲೈನ್ ಕಮೆಂಟ್ ಮತ್ತು ಮಲ್ಟಿ ಲೈನ್ಸ್ ಕಮೆಂಟ್ ಅಂತಂದರೆ ಏನು, ಮತ್ತು ಯಾವ ಥರ ಬರೆಯೋದು ಅಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ. ಈಗ ನಾವು ನೇಮಿಂಗ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನೇಮಿಂಗ್ ಕನ್ವೆನ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು ನೇಮಿಂಗ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ದೀಸ್ ಆರ್ ದ ರೂಲ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ನೇಮಿಂಗ್ ಕ್ಲಾಸಸ್, ಮೆಥಡ್ಸ್ ಆ್ಯಂಡ್ ವೇರಿಯೇಬಲ್ಸ್. ಅಂತಂದರೆ ನಾವೇನು ಜಾವಾದಲ್ಲಿ ಕ್ಲಾಸಸ್ನ ಕ್ರಿಯೇಟ್ ಮಾಡ್ತೀವಿ, ಮೆಥಡ್ಸ್ನ ಬರಿತೀವಿ, ಮತ್ತು ವೇರಿಯೇಬಲ್ಸ್ನ ಏನು ಕ್ರಿಯೇಟ್ ಮಾಡ್ತೀವಲ್ವ, ಅದನ್ನ ನಾವು ನೇಮಿಂಗ್ ಕನ್ವೆನ್ಷನ್ಸ್ ಅಂತ ಹೇಳ್ಬಿಟ್ಟು ಬರಿತೀವಿ. ಜಾವಾದಲ್ಲಿ ಬಂದುಬಿಟ್ಟು 2 ಟೈಪ್ಸ್ ಆಫ್ ನೇಮಿಂಗ್ ಕನ್ವೆನ್ಷನ್ ಇದೆ. ಫಸ್ಟ್ ಒನ್ ಈಸ್ ಪ್ಯಾಸ್ಕಲ್ ಕನ್ವೆನ್ಷನ್. ಏನಪ್ಪ ಇದು ಪ್ಯಾಸ್ಕಲ್ ಕನ್ವೆನ್ಷನ್ ಅಂತ ಅಂದರೆ, ಇದರಲ್ಲಿ ಫಸ್ಟ್ ಆ್ಯಂಡ್ ಸಬ್ಸಿಕ್ವೆಂಟ್ ಕ್ಯಾರೆಕ್ಟರ್ಸ್ ಆಫ್ ಎ ವರ್ಡ್ಸ್ ಆರ್ ಕ್ಯಾಪಿಟಲ್. ಅಂತಂದರೆ ಈಗ ಫಸ್ಟ್ ಆ್ಯಂಡ್ ಸಬ್ಸಿಕ್ವೆಂಟ್ ಕ್ಯಾರೆಕ್ಟರ್ಸ್ ಆಫ್ ಎ ವರ್ಡ್ ಆರ್ ಕ್ಯಾಪಿಟಲ್. ಅಂತಂದರೆ ಈಗ ನಾವು ಎಕ್ಸಾಂಪಲ್ ನೋಡ್ಕೊಂತ ತಿಳ್ಕೊಳ್ಳೋದಾದ್ರೆ, ಈಗ ನೀವು ನೋಡ್ತಾ ಇರ್ಬೋದು, ಎಕ್ಸಾಂಪಲ್ನ ನೋಡ್ಬಿಟ್ಟು ತಿಳ್ಕೊಳ್ಳೋದಾದರೆ, ಮೈ ಎಂಪ್ಲಾಯ್, EMPLOY ಎಂಪ್ಲಾಯ್, ಮೈ ಕಂಪನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದರಲ್ಲಿ ಈಗ ಮೈ ಎಂಪ್ಲಾಯಿನಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಲೆಟರ್ ಬಂದ್ಬಿಟ್ಟು ಏನು ಇದರಲ್ಲಿ ಎಮ್, ಆ್ಯಂಡ್ ಸಬ್ಸಿಕ್ವೆಂಟ್ ಕ್ಯಾರೆಕ್ಟರ್ಸ್ ಆಫ್ ಎ ವರ್ಡ್ಸ್ ಆರ್ ಕ್ಯಾಪಿಟಲ್. ಈಗ ನೆಕ್ಸ್ಟ್ ವರ್ಡ್ದು ಫಸ್ಟ್ ಲೆಟರ್ ಬಂದ್ಬಿಟ್ಟು ಏನು ಇ. ಸೊ ಈ ಥರ ಫಸ್ಟ್ ಮತ್ತು ಸಬ್ಸಿಕ್ವೆಂಟ್ಸ್ ಕ್ಯಾರೆಕ್ಟರ್ಸ್, ಒಂದು ವರ್ಡ್ನ ಫಸ್ಟ್ ಮತ್ತು ಸಬ್ಸಿಕ್ವೆಂಟ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಿ ಬರಿತೀವಿ. ಅದನ್ನು ನಾವು ಪ್ಯಾಸ್ಕಲ್ ಕನ್ವೆನ್ಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟು ಕ್ರಿಯೇಟ್ ಕ್ಲಾಸ್ ನೇಮ್ಸ್ನ ಬರೆಯೋದಕ್ಕೋಸ್ಕರ ನಾವು ಪ್ಯಾಸ್ಕಲ್ ಕನ್ವೆನ್ಷನ್ಸ್ನ ಯೂಸ್ ಮಾಡ್ತೀವಿ. ಮತ್ತು ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕ್ಯಾಮಲ್ ಕೇಸ್ ಕನ್ವೆನ್ಷನ್. ಸೊ ಏನಪ್ಪ ಇದು ಕ್ಯಾಮಲ್ ಕೇಸ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಲೆಟರ್ ಬಂದ್ಬಿಟ್ಟು ಸ್ಮಾಲ್ ಇರುತ್ತೆ ಆ್ಯಂಡ್ ಸಬ್ಸಿಕ್ವೆಂಟ್ ಕ್ಯಾರೆಕ್ಟರ್ಸ್ ಬಂದ್ಬಿಟ್ಟು ಕ್ಯಾಪಿಟಲಲ್ಲಿ ಇರುತ್ತೆ. ಈಗ ಎಕ್ಸಾಂಪಲ್ ನೋಡೋದಾದ್ರೆ ಮೈ ಎಂಪ್ಲಾಯ್, ಮೈ ಕಂಪನಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಲೆಟರ್ ಬಂದ್ಬಿಟ್ಟು ಈ ವರ್ಡಲ್ಲಿ ಫಸ್ಟ್ ಲೆಟರ್ ಬಂದ್ಬಿಟ್ಟು ಎಮ್ ಬಂದ್ಬಿಟ್ಟು ಸ್ಮಾಲ್ ಇದೆ, ಮತ್ತೆ ಈಗ ಸಬ್ಸಿಕ್ವೆಂಟ್ ಲೆಟರ್ ಬಂದ್ಬಿಟ್ಟು ಇ ಬಂದ್ಬಿಟ್ಟು ಕ್ಯಾಪಿಟಲ್ ಇದೆ. ಸೊ ಈ ಥರ ಫಸ್ಟ್ ಲೆಟರ್ ಬಂದ್ಬಿಟ್ಟು ಸ್ಮಾಲ್ ಇರುತ್ತೆ, ಮತ್ತೆ ಸಬ್ಸಿಕ್ವೆಂಟ್ ಲೆಟರ್ಸ್ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಿ ಬರಿತಾ ಹೋಗ್ತೀವಿ. ಇದನ್ನು ನಾವು ಕ್ಯಾಮಲ್ ಕೇಸ್ ಕನ್ವೆನ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಟು ನೇಮ್ ಮೆಥಡ್ಸ್ ಇನ್ ಜಾವಾ. ಓಕೆ ಗೈಸ್, ಇಲ್ಲಿವರೆಗೂ ನಾವು ಜಾವಾ ಪ್ರೋಗ್ರಾಮ್ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಂಡ್ವಿ. ಕಮೆಂಟ್ಸ್ ಅಂತ ಅಂದ್ರೇನು, ಯಾವ ಥರ ಕಮೆಂಟ್ಸ್ನ ಬರೆಯೋದು ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಂಡ್ವಿ. ಆ್ಯಂಡ್ ಇವನ್ ನೇಮಿಂಗ್ ಕನ್ವೆನ್ಷನ್ ಬಗ್ಗೆ ಕೂಡ
ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಹೊಸ ಹೊಸ ಟಾಪಿಕ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.